ಕಾಂತರಾಜು ಆಯೋಗದ ವರದಿ ರಾಜ್ಯ ರಾಜಕಾರಣದ ಹಾಟ್ ಡಿಸ್ಕಷನ್ ಟಾಪಿಕ್. ನಿನ್ನೆ ವರದಿಯ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಸಚಿವ ಸಂಪುಟ ಸಭೆ ಮೀಸಲಾಗಿತ್ತು. ಚರ್ಚೆಯಾಗಿದ್ದಕ್ಕಿಂತ ಗಲಾಟೆಯಾಗಿದ್ದೇ ಜಾಸ್ತಿ. ಸಚಿವ ಸಂಪುಟದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷದವರು ಕಿತ್ತಾಡ್ಕೊಂಡ್ಬಿಟ್ರು ಅಂತ ಮಾಹಿತಿಗಳು ಬರ್ತಾ ಇದೆ. ಮುಂದಿನ ಸಚಿವ ಸಂಪುಟ ಸಭೆ ಮಲೆಮಹದೇಶ್ವರ ಬೆಟ್ಟದಲ್ಲಿದೆ. ಅದು ಆ ಭಾಗದ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಮಾತ್ರ ಸೀಮಿತ. ಅದರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಕಾಂತರಾಜು ಆಯೋಗದ ವರದಿಯ ವಿಷಯ ಚರ್ಚೆಗೆ ಬರುತ್ತಂತೆ. ನಡೀತಾ ಇರುವ ಬೆಳವಣಿಗೆಯನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಈ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡೋ ಕೆಲಸಕ್ಕೆ ಕೈ ಹಾಕಲಿಕ್ಕಿಲ್ಲ ಅಂತ ಮಾಹಿತಿಗಳು. ಜಾತಿ ಗಣತಿಗೆ ಅರ್ಥಾತ್ ಕಾಂತರಾಜು ಆಯೋಗದ ವರದಿಗೆ ಪಕ್ಷದೊಳಗೆ ಇಷ್ಟೊಂದು ವಿರೋಧ ಬರ್ತಾ ಇರೋದನ್ನ ನೋಡಿದ್ರೆ ಇದರ ಶಿಫಾರಸುಗಳನ್ನ ಜಾರಿಗೆ ತರುವ ಕೆಲಸಕ್ಕೆ ಕೈ ಹಾಕಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ರಾಜಕೀಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಆಯೋಗದ ವರದಿಯ ಅಂಕಿ ಸಂಖ್ಯೆಗಳು ಅಂದ್ರೆ ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಈ ಆಯೋಗ ಏನ್ ಹೇಳ್ತಾ ಇದೆ ಅದು ಜನರಿಗೆ ಗೊತ್ತಾಗಬೇಕಾಗಿತ್ತು, ಸೊಸೈಟಿಲಿ ಚರ್ಚೆ ಆಗಬೇಕಾಗಿತ್ತು. ಅದಾಗಿದೆ. ಈಗ ಒಂದು ಜಾತಿಯಾಗಿ ಮುಸ್ಲಿಮರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಜಾತಿಗಳ ಗುಂಪಾಗಿ ಎಸ್ಸಿ ಅತಿ ದೊಡ್ಡ ಸಂಖ್ಯೆಯಲ್ಲಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಎರಡೂ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಲ್ಲ ಅನ್ನುವ ಮೆಸೇಜ್ ಅನ್ನು ಕಳಿಸಬೇಕಾಗಿತ್ತು. ಆ ಮೆಸೇಜ್ ಈಗಾಗಲೇ ಪಾಸ್ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ವಿಪರೀತ ಗಲಾಟೆಗಳಾಗಿದೆ. ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಎಲ್ಲಕ್ಕಿಂತ ಜೋರಾಗಿ ಮಾತನಾಡಿದವರು ಇದರ ವಿರುದ್ಧ, ಜಾತಿ ಗಣತಿಯ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಅಂತೆ. ಈಶ್ವರ್ ಖಂಡ್ರೆ ಅವರು ಸಿಟ್ಟು ತೋಡ್ಕೊಂಡಿದ್ದಾರೆ.
ಮುಖ್ಯಮಂತ್ರಿಗಳ ಮೇಲೆ ಸಿಟ್ಟು ತೋರಿಸಿದ್ರು, ಸಚಿವರುಗಳ ಮೇಲೆ ಕೂಗಾಡ್ಕೊಂಡು. ಶಿವಾನಂದ ಪಾಟೀಲ್ರಿಗೂ MB ಪಾಟೀಲ್ರಿಗೂ ಮಾತಿಗೆ ಮಾತು ಬೆಳೀತಂತೆ. MB ಪಾಟೀಲ್ರು ಮುಖ್ಯಮಂತ್ರಿಗಳ ಪರವಾಗಿ ಅನ್ನುವಂತೆ ಲಿಂಗಾಯತ ಸಚಿವರನ್ನೇನೋ ಸಮಾಧಾನ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಏನಾದ್ರೂ ಗೊಂದಲ ಆಗಿದ್ರೆ ರಿಪೋರ್ಟ್ನಲ್ಲಿ ಸರಿ ಮಾಡೋಣ ಬಿಡಿ ಅಂತ. ಅದಕ್ಕೆ ಶಿವಾನಂದ ಪಾಟೀಲ್ ರಂದ್ರಂತೆ, ಕಳೆದ ಸಲನೂ ಹಿಂಗೆ ರಾಜ್ಯ ಸರ್ಕಾರ ದಾರಿ ತಪ್ಪಿತ್ತು, ಪ್ರತ್ಯೇಕ ಧರ್ಮದ ವಿಚಾರ ತಂದು CM ಅವ್ರನ್ನ ದಾರಿ ತಪ್ಪಿಸಿದ್ರಿ, ಜನ ಏನು ದಡ್ರಲ್ಲ, ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಯೋಚನೆ ಮಾಡಿ ಅಂದ್ರಂತೆ. ಕಾಂಗ್ರೆಸ್ ಉಳಿಬೇಕೋ ಬೇಡೋ ಅಂತ ಕೇಳಿದ್ರಂತೆ ಶಿವಾನಂದ ಪಾಟೀಲ್. ಪ್ರತ್ಯೇಕ ಧರ್ಮದ ಹೋರಾಟ ಅಂತ ಹೋದವರೆಲ್ಲ ಎಲೆಕ್ಷನ್ ನಲ್ಲಿ ಸೋತು ಬಿಟ್ರು ಅಂತ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬಂತಂತೆ. ಅದಕ್ಕೆ MB ಪಾಟೀಲ್ರು ನಾನು ಗೆದ್ದಿಲ್ವಾ ಅಂದ್ರಂತೆ. ಉಳಿದ ಸಚಿವರುಗಳೆಲ್ಲ ಸೇರಿ ಸಮಾಧಾನ ಮಾಡಿದ್ದಾರೆ ಇಬ್ಬರನ್ನು. ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಆಗಿರುವ DK ಶಿವಕುಮಾರ್ ಅವರದ್ದು ಆಕ್ರೋಶ ವ್ಯಕ್ತ ಆಗಿದೆ. ಪ್ರವರ್ಗವಾರು ಜಾತಿಗಳನ್ನು ವಿಂಗಡಿಸಿದ್ದಕ್ಕೆ ಮೊದಲಿದ್ದ ಪ್ರವರ್ಗ 1 ತೆಗೆದುಹಾಕಿ ಪ್ರವರ್ಗ 1A 1B ಮಾಡಿದ್ದಾರೆ. ಕೆಲವು ನಿರ್ದಿಷ್ಟ ಜಾತಿಗಳನ್ನ ಪ್ರವರ್ಗ 1A 1Bಗೆ ಸೇರಿಸಿದ್ದಾರೆ. ಒಕ್ಕಲಿಗರು ಲಿಂಗಾಯತರಲ್ಲಿ ಬಡವರಿಲ್ವಾ? DK ಶಿವಕುಮಾರರ ಪ್ರಶ್ನೆ ಅಂತಿದೆ. ಕ್ಯಾಬಿನೆಟ್ ಮೀಟಿಂಗ್ ನಂತರ ಅನೇಕರು ಮಾತಾಡಿದ್ದಾರೆ. DK ಶಿವಕುಮಾರ್ ಅಂತೂ ಮಾಧ್ಯಮದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು ಅಂತೆಲ್ಲ ಅಂದಿದ್ದಾರೆ. ಏರು ಧ್ವನಿನೂ ಇರಲಿಲ್ಲ, ವಿರೋಧನೂ ಇರಲಿಲ್ಲ, ಏನೂ ಇಲ್ಲ ಅಂತ ಕೇಳಿಸ್ಕೊಳ್ಳಿ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ, ಏನು ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ, ಅವೆಲ್ಲ ಸುಳ್ಳು. ನೀವೆಲ್ಲ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಿ ಅದೆಲ್ಲ ಸುಳ್ಳು.
ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ನಮ್ಮ ವಿರೋಧಿಗಳು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ, ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾಯಿದೆ. ಜನಗಳಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗಬೇಕು, ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು. ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಮತ್ತೊಮ್ಮೆ ಸಮೀಕ್ಷೆನ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ದೇವೆ. ಪುನರ್ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೂ ಒಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ಮುಂದೆ ನಾಳೆ ಮಾಡಿ ಹಾಗೆ ಅದನ್ನು ಒಂದು ವರ್ಷ ಆದರೂ ಆಗ್ಬೋದು. ಯಾಕಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಅಲ್ಲ, ಅವರೊಂದು ಹೇಳಿದ್ರೆ ನಮ್ಮ ಅಂಕಿಅಂಶ ಮಾಡಿದ್ರೆ ಬೇರೆ ರೀತಿ ಹೇಳ್ತಾರೆ. ಈಗ ಅವರಾಗೆ ಬರ್ಸಿದ್ದಾರೆ, ನಾವೇನು ಮಾಡೋ ಇವ್ರು ಹೇಳ್ತಾರೆ. ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಮಗ್ರ ಚರ್ಚೆ ಆಗಬೇಕು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಜಾರಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡೋದ್ರಾಗ ಇನ್ನೂ ಅರ್ಜೆಂಟ್ ಏನಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಕೂಡ ಸರ್ಕಾರಕ್ಕೆ ಈ ಜಾತಿ ಗಣತಿ ವರದಿ ಅನ್ನೋದು ಮರಕೋತಿ ಆಟ ಆಗಿದೆ ಅಂದ್ರೆ ಅವರು ಮರಕೋತಿ ಆಟ ಆಗಿದೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಹಂಗೆ ಆಗಿರೋದು ಅಂತ. ಜಾತಿ ಗಣತಿ ಎಂಬ ಒಂದು ಮರಕೋತಿ ಆಟ ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಈಗ ಹೆಂಗೋ ಡಿಸೆಂಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳಕ್ಕೋಸ್ಕರ ಮಾಡಿರೋ ಕುತಂತ್ರ. ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯ್ತು. 4 ಗಂಟೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಹಿಂದುಳಿದ ವರ್ಗಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದೇ ಆದರೆ ಇವತ್ತು ST ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಇಷ್ಟು ದೊಡ್ಡ ಹಗರಣಕ್ಕೆ ಅವಕಾಶನ ಕೊಡ್ತಾ ಇರಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 150 ಕೋಟಿ ರೂಪಾಯಿಗಳು ಇವತ್ತು ಹೊರ ರಾಜ್ಯಕ್ಕೆ ಕಳಿಸಿ ಈ ರೀತಿ ಹಗರಣ ಆಗೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರಿ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆಯೋದಕ್ಕೆ ನಾವು ಕೈ ಹಾಕಬಾರ್ದಿತ್ತು, ನಾವು ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಸ್ವತಃ DK ಶಿವಕುಮಾರ್ ಅವರು ಹೇಳಿದರು. ಪಾಪ ಜನ ಮತ್ತೆ ಓಟ್ ಕೊಟ್ಟರು. ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ? ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.